ದೇವರ ಅತಿ ಪರಿಶುದ್ಧವಾದ ನಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯಭಾಗ ಆದಿಕಾಂಡ 32ನೇ ಅಧ್ಯಾಯ 22ನೇ ವಾಕ್ಯದಿಂದ 32ನೇ ವಾಕ್ಯದವರೆಗೆ. ಆ ರಾತ್ರಿಯಲ್ಲಿ ಯಾಕೋಬನು ಎದ್ದು ತನ್ನ 2 ಹೆಂಡತಿಯರನ್ನು, ತನ್ನ 2 ದಾಸಿಯರನ್ನು, ತನ್ನ 11 ಮಂದಿ ಪುತ್ರರನ್ನು ಕರೆದುಕೊಂಡು ಯಬ್ಬೋಕ್ ಎಂಬ ಹೊಳೆಯನ್ನು ದಾಟಿದನು. ಅವನು ಅವರನ್ನು ಕರೆದುಕೊಂಡು ಹೊಳೆ ದಾಟಿಸಿದಲ್ಲದೆ ತನಗಿದ್ದದ್ದನ್ನೆಲ್ಲ ದಾಟಿಸಿದನು. ಆಗ ಯಾಕೋಬನು ಒಬ್ಬನೇ ಉಳಿದಾಗ ಒಬ್ಬ ಮನುಷ್ಯನು ಉದಯವಾಗುವವರೆಗೂ ಅವನ ಸಂಗಡ ಹೋರಾಡಿದನು. ಆ ಮನುಷ್ಯನು ಅವನನ್ನು ಜಯಿಸದೇ ಇರುವುದನ್ನು ನೋಡಿ ಅವನ ತೊಡೆಯ ಕೀಲನ್ನು ಮುಟ್ಟಿದನು. ಅವನು ಹಾಗೆಯೇ ಅವನ ಸಂಗಡ ಹೋರಾಡುವಲ್ಲೇ ಯಾಕೋಬನ ತೊಡೆಯ ಕೀಲು ತಪ್ಪಿತು. ಅವನು ಯಾಕೋಬನಿಗೆ ಉದಯವಾಯಿತು, ನನ್ನನ್ನು ಹೋಗಗೊಡು ಎಂದಾಗ ಅವನು, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಹೋಗಗೊಡೆನು ಎಂದನು. ಆ ಮನುಷ್ಯನು ಅವನಿಗೆ, ನಿನ್ನ ಹೆಸರು ಏನು ಎಂದಾಗ ಅವನು, ಯಾಕೋಬ ಎಂದನು. ಅದಕ್ಕೆ ಅವನು, ನಿನ್ನ ಹೆಸರು ಇನ್ನು ಮೇಲೆ ಯಾಕೋಬನೆಂದು ಕರೆಯಲ್ಪಡದೆ ಇಸ್ರಾಯೇಲ್ ಎಂದು ಕರೆಯಲ್ಪಡುವುದು, ಏಕೆಂದರೆ ನೀನು ದೇವರ ಸಂಗಡವೂ ಮನುಷ್ಯರ ಸಂಗಡವೂ ಹೋರಾಡಿ ಜಯಿಸಿದ್ದೀಯೆ ಎಂದನು. ಯಾಕೋಬನು, ನಿನ್ನ ಹೆಸರೇನು ನನಗೆ ತಿಳಿಸು ಎಂದು ಅವನನ್ನು ಕೇಳಿಕೊಂಡಾಗ ಅವನು, ನನ್ನ ಹೆಸರನ್ನು ಯಾಕೆ ಕೇಳುತ್ತೀಯೆ ಎಂದು ಹೇಳಿ ಅವನನ್ನು ಅಲ್ಲೇ ಆಶೀರ್ವದಿಸಿದನು. ಆಗ ಯಾಕೋಬನು, ನಾನು ದೇವರನ್ನು ಮುಖಾಮುಖಿಯಾಗಿ ನೋಡಿದನು ಎಂದು ನನ್ನ ಪ್ರಾಣವು ಕಾಪಾಡಲ್ಪಟ್ಟಿತು ಎಂದು ಹೇಳಿ ಆ ಸ್ಥಳಕ್ಕೆ ಪೆನಿಯೇಲ್ ಎಂದು ಹೆಸರಿಟ್ಟನು. ಅವನು ಪೆನಿಯೇಲನ್ನು ದಾಟಿದಾಗ ಸೂರ್ಯೋದಯವಾಯಿತು, ಆದರೆ ಅವನ ತೊಡೆಯು ನೋವಿನ ನಿಮಿತ್ತ ಕುಂಟುತ್ತಾ ನಡೆದನು. ಆತನು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಇಸ್ರಾಯೇಲರು ತೊಡೆಯ ಕೀಲಿನ ಮೇಲಿರುವ ಮುದುರಿದ ನರವನ್ನು ಈ ದಿನದವರೆಗೂ ತಿನ್ನುವುದಿಲ್ಲ. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗದ ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ. Genesis chapter 32 word 26. The man said, let me go, daylight is coming. I want unless you bless me, Jacob answered. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ವಾಕ್ಯಭಾಗದಲ್ಲಿ ಯಾಕೋಬನಿಗೆ ಉಂಟಾದಂಥ ದೇವರ ದರ್ಶನ ಬಹಳ ಪ್ರಮುಖವಾಗಿ. ಇದು ಎಷ್ಟನೇ ದರ್ಶನ ಅಂದರೆ 2ನೇ ದರ್ಶನ. ಮೊದಲನೇ ದರ್ಶನ ಯಾವಾಗ ಆಗಿತ್ತು ಅಂದರೆ 20 ವರ್ಷಗಳ ಹಿಂದೆ ಮೊದಲನೇ ದರ್ಶನ ಆಗಿತ್ತು. ಮೊದಲನೇ ದರ್ಶನದಲ್ಲಿ ದೇವರು ಅವನಿಗೆ ದರ್ಶನವನ್ನು ಕೊಟ್ಟು, ನಾನು ನಿನ್ನ ತಂದೆ ಅಬ್ರಹಾಮನ ದೇವರು, ಇಸಾಕನ ದೇವರು ಅಂತ ಹೇಳಿ ಯಾಕೋಬನನ್ನು ಆಶೀರ್ವದಿಸಿದಂಥ ಸ್ಥಳ. 20 ವರ್ಷಗಳ ನಂತರ ಯಾಕೋಬನಿಗೆ ದೇವರು ತಿರುಗಿ ದರ್ಶನ ಕೊಡ್ತಾ ಇದ್ದಾರೆ. ದರ್ಶನದಲ್ಲಿ ಯಾಕೋಬನಿಗೆ ದರ್ಶನ ಕೊಟ್ಟಂಥ ಸ್ಥಳ ಅದೇ ಸ್ಥಳ ಆಗಿದೆ. ಅದೇ ಸ್ಥಳದಲ್ಲಿ ದರ್ಶನವನ್ನು ಕೊಟ್ಟು ತಿರುಗಿ ತನ್ನ ದೂತರನ್ನು ಕಳಿಸಿ ಯಾಕೋಬನಿಗೆ ತಿರುಗಿ ಆಶೀರ್ವದಿಸ್ತಾ ಇದ್ದಾರೆ. ಯಾಕೋಬನ ಆಶೀರ್ವಾದವನ್ನು ಹೊಂದಿಕೊಂಡು ಆ ಸ್ಥಳಕ್ಕೆ ಒಂದು ಹೆಸರನ್ನು ಇಟ್ಟು ಅಲ್ಲಿಂದ ತಾನು ಹೆಸರನ್ನು ಇಸ್ರಾಯೇಲ್ ಎಂಬ ಹೆಸರನ್ನು ಹೊಂದಿಕೊಂಡು ಇನ್ನೊಂದು ಹೆಸರನ್ನು ಇಟ್ಟು ಯಾಕೋಬನ ತಿರುಗಿ ಬೇರೆ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಬೇರೆ ಸ್ಥಳಕ್ಕೆ ಹೋಗಿ ಆ ಸ್ಥಳಕ್ಕೆ ಇಸ್ರಾಯೇಲ್ ಅಂತ ಹೆಸರಿಡ್ತಾನೆ. ಇಸ್ರಾಯೇಲ್ ಅಂತ ಹೆಸರಿಟ್ಟು ಆ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅದು ಆಶೀರ್ವದಿಸಲ್ಪಟ್ಟಂಥ ಸ್ಥಳ ಅಂದರೆ ಇಲ್ಲ. ದೇವರು ತಿರುಗಿ ಹಲವು ವರ್ಷಗಳ ನಂತರ ಯಾಕೋಬನನ್ನು ಇದೇ ಸ್ಥಳಕ್ಕೆ ಬರಕ್ಕೆ ಮಾಡ್ತಾ ಇದ್ದಾರೆ. ಇದೇ ಸ್ಥಳಕ್ಕೆ ಬರಕ್ಕೆ ಮಾಡಿ ಈ ಸ್ಥಳದಲ್ಲೇ ಅವನು ಆಲಯವನ್ನು ಕಟ್ಟಿ ದೇವರನ್ನ ಆರಾಧಿಸ್ತಾನೆ, ದೇವರ ಆಶೀರ್ವಾದವನ್ನು ಹೊಂದ್ಕೋತಾನೆ. ಆದರೆ ಇಲ್ಲಿ ವಾಕ್ಯಭಾಗ 26 ನೋಡ್ತಾ ಇದ್ದೀವಿ. ಅವನು ಯಾಕೋಬನಿಗೆ ಉದಯವಾಯಿತು, ನನ್ನನ್ನು ಹೋಗಗೊಡು ಎಂದಾಗ ಅವನು, ನೀನು ನನ್ನನ್ನು ಆಶೀರ್ವದಿಸದೆ ಹೊರತು ನಾನು ನಿನ್ನನ್ನು ಹೋಗಗೊಡೆನು ಎಂದನು. ಆಗ ಅವನು ಏನು ಹೇಳ್ತಾನೆ 27ನೇ ವಾಕ್ಯದಲ್ಲಿ, ಆ ಮನುಷ್ಯನು ಅವನಿಗೆ, ನಿನ್ನ ಹೆಸರೇನು ಎಂದಾಗ ಯಾಕೋಬ ಎಂದನು. ಅದಕ್ಕೆ ಅವನು, ನಿನ್ನ ಹೆಸರು ಇನ್ನು ಮೇಲೆ ಯಾಕೋಬನೆಂದು ಕರೆಯಲ್ಪಡದೆ ಇಸ್ರಾಯೇಲ್ ಎಂದು ಕರೆಯಲ್ಪಡುವುದು. ದೇವರಿಗೆ ಸ್ತೋತ್ರ. ಆಶೀರ್ವಾದ ಇಸ್ರಾಯೇಲ್. ದೇವರಿಗೆ ಸ್ತೋತ್ರ. ಇಂದಿನ 20 ವರ್ಷಗಳ ಹಿಂದೆ ಬೇತಾಲ್ನಲ್ಲಿ ಅವನು ದೇವರನ್ನು ನೋಡಿ ಲೂಸ್ ಎಂಬ ಪ್ರಾಂತ್ಯದಲ್ಲಿ ದೇವರನ್ನ ಕಂಡುಕೊಂಡು ಅಲ್ಲಿಗೆ ಬೇತಾಲ್ ಅಂತ ಹೆಸರಿಡ್ತಾರೆ.
ಈಗ ಅದೇ 20 ವರ್ಷಗಳ ನಂತರ ಅದೇ ಬೇತಲಲ್ಲಿ ತಿರುಗಿ ದರ್ಶನ ಉಂಟಾಗುತ್ತೆ. ಆ ದರ್ಶನದಲ್ಲಿ ದೇವರೊಟ್ಟಿಗೆ ಹೋರಾಟ ಮಾಡಿ ಆಶೀರ್ವಾದವನ್ನು ಹೊಂದ್ಕೋತಾನೆ. ಆಶೀರ್ವಾದವನ್ನು ಹೊಂದ್ಕೊಂಡು ಅದಕ್ಕೆ ಪೆನಿಯಲ್ ಅಂತ ಹೆಸರಿಡ್ತಾನೆ. ಪೆನಿಯಲ್ ಅಂತ ಹೆಸರಿಟ್ಬಿಟ್ಟು ಆಶೀರ್ವಾದ ಹೊಂದ್ಕೊಂಡಂಥ ಸ್ಥಳವನ್ನು ತೆಗೆದುಕೊಂಡೋಗಿ ಇನ್ನೊಂದು ಸ್ಥಳಕ್ಕೆ ಇಡ್ತಾನೆ. ಸೊ ಆ ಸ್ಥಳದಲ್ಲಿ ಅವನಿಗೆ ಆಶೀರ್ವಾದವಾಗಿರಲ್ಲ, ಕೇಡುಂಟಾಗುತ್ತೆ. ಕೇಡುಂಟಾದಾಗ ತಿರುಗಿ ದೇವರವನ್ನ ಇದೇ ಸ್ಥಳಕ್ಕೆ ಬರಮಾಡ್ತಾ ಇದ್ದಾರೆ. ಬೇತಾಲಿಗೆ ಬರ್ತಾನೆ. ಬೇತಾಲಿಗೆ ಬಂದು ಇಲ್ಲಿ ಆಲಯವನ್ನು ಕಟ್ಟಿ ದೇವರನ್ನ ಆರಾಧಿಸ್ತಾನೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ಆಶೀರ್ವದಿಸಲ್ಪಟ್ಟಿರ್ತಕ್ಕಂತಹ ಸ್ಥಳ ಇಸ್ರಾಯೇಲ್ ಅಂತಂದರೆ ಅದು ದೇವರು ಆಶೀರ್ವಾದಪಟ್ಟಿರ್ತಕ್ಕಂಥ ಸ್ಥಳ, ದೇವರ ಆಶೀರ್ವಾದದಂಥ ಸ್ಥಳ. ಆ ಸ್ಥಳಕ್ಕೆ ಇನ್ನೊಂದು ಹೆಸರುಂಟು, ಚಿಯೋನ್, ದಾವಿದನ ಪಟ್ಟಣ, ಯೆರೂಸಲೇಮ್. ಅಷ್ಟು ಮಾತ್ರ ಅಲ್ಲ, ದೇವರ ಪಟ್ಟಣ. ಆ ದೇವರ ಪಟ್ಟಣ ಏನು ಅಂದರೆ ಆಶೀರ್ವಾದಂಥ ಸ್ಥಳ. 20 ವರ್ಷಗಳ ಹಿಂದೆ ಯಾಕೋಬನಲ್ಲಿ ಏನು ನೋಡಿದ ಅಂದರೆ ದೇವದೂತರು ಆಕಾಶದಿಂದ ಭೂಮಿಗೆ ಮುಟ್ಟುವಂಥ ಒಂದು ಏಣಿ ಇತ್ತು. ಆ ಏಣಿನಲ್ಲಿ ದೇವದೂತರು ಏರುತ್ತಾ ಇಳಿಯುತ್ತಾ ಇರೋದನ್ನು ನೋಡಿದ್ದ. ಸೊ ಆ ಸ್ಥಳದಲ್ಲಿ ದೇವರ ನಾಡನ್ನು ಬಿಟ್ಟು ಯಾಕೋಬನು ಬೇರೆ ಸ್ಥಳಕ್ಕೆ ಉಳ್ಕೊಂಡ. ಯಾಕೋಬನಿಗೆ ಅದು ಯಾವುದೂ ಸಹ ಆಶೀರ್ವಾದ ಸ್ಥಳವಾಗಿ ಮಾರ್ಪಡಲಿಲ್ಲ. ಅವನಿಗೆ ದರ್ಶನ ಕೊಟ್ಟಂಥ ಸ್ಥಳವೇ ಆಶೀರ್ವಾದ ಮಾರ್ಪಡ್ತು. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರ ದರ್ಶನ ವಾಗ್ದಾನದಂಥ ಸ್ಥಳ. ಅಷ್ಟು ಮಾತ್ರ ಅಲ್ಲ, ದೇವರ ವಾಗ್ದಾನಗಳು ನೆರವೇರೋದಕ್ಕೋಸ್ಕರವೇ ಇರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ಬೇರೆ ಯಾವ ಕಾರ್ಯಗಳು ಸಹ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲ್ಲ. ಸೊ ಹಾಗಾಗಿ ಯಾವೆಲ್ಲ ಆಶೀರ್ವಾದಗಳನ್ನು ಹೊಂದ್ಕೊಂಡಿದ್ವಿ, ಆ ಆಶೀರ್ವಾದಗಳಿರ್ತಕ್ಕಂಥದ್ದು ದೇವರು ವಾಗ್ದಾನ ಮಾಡಿದಂಥ ಸ್ಥಳವೇ ಆಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ವಾಗ್ದಾನಗಳು ನೆರವೇರೋದಕ್ಕೆ ಕೊಡಲ್ಪಟ್ಟಿರ್ತಕ್ಕಂಥ ಸ್ಥಳವಾಗಿರುತ್ತೆ. ಹಾಗಾಗಿ ನಾವು ದೇವರ ಚಿತ್ತ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ದೇವರ ವಾಗ್ದಾನ ಮಾಡಿದಂಥ ಸ್ಥಳದಲ್ಲಿದ್ದು ನಾವು ದೇವರ ಕಾರ್ಯಗಳನ್ನು ನೆರವೇರಿಸೋಣ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಯಾಕೋಬನು ನೀವು ನನ್ನನ್ನು ಆಶೀರ್ವದಿಸಿ ಹೊರತು ನಾನು ಬಿಡಲ್ಲ ಅಂತ ಹೇಳಿದ ಪ್ರಕಾರವಾಗಿ ಸ್ವಾಮಿ, ಯಾರೆಲ್ಲ ನಿನ್ನ ಆಶೀರ್ವಾದಗಳನ್ನು ಹೊಂದ್ಕೊಳ್ಳೋದಕ್ಕೆ ನಂಬಿಗಸ್ತರಾಗಿ ವಿಧೇಯರಾಗ್ತಾರೋ, ನಿಮ್ಮಲ್ಲಿ ದಾಹವುಳ್ಳವನ ಮೇಲೆ ನಾನು ಆತ್ಮವನ್ನು ಸುರಿಸ್ತೇನೆ ಅಂತ ಹೇಳಿದ್ದೀರ, ದಾಹವುಳ್ಳವರಾಗಿ ಬೇಡ್ತಾರೋ ಅವರನ್ನು ನೀವು ಆಶೀರ್ವದಿಸಿ, ಆಶೀರ್ವಾದಗಳನ್ನ ಹೊಂದ್ಕೊಂಡು ನಿಮ್ಮ ಚಿತ್ತವನ್ನು ನೀವು ನೀಡಿರತಕ್ಕಂಥ ಸ್ಥಳದಲ್ಲಿ ನೆರವೇರಿಸಲಿ. ನಿಮಗೆ ಮಹಿಮೆಯಾಗಲಿ, ಜನರಿಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಿಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.